ಹಾಯ್ ಹಲೋ ಏನಿದು ಡೈರೆಕ್ಟಾಗಿ ವ್ಲಾಗಿಗೆ ಜಂಪ್ ಆಗಿಬಿಟ್ಟಿದ್ದೀನಿ ಫಸ್ಟ್ ಟೈಮು ಅಂತ ನೋಡ್ತಾ ಇದ್ದೀರಾ. ವ್ಲಾಗಿಗೆ ಡೈರೆಕ್ಟಾಗಿ ಯಾಕೆ ಜಂಪ್ ಆಗಿದ್ದೀನಿ ಅಂದರೆ ಪ್ರತಿ ಸತಿ ಒಂದೇ ಥರ ತೋರಿಸಿದ್ರೆ ನಿಮಗೆ ಇಷ್ಟ ಆಗಲ್ಲ ಅಲ್ವಾ. ಟ್ರೈಲರ್ ತೋರಿಸೋದು ಒಂದೇ ಥರ ಇರಬಾರ್ದು, ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾನು ಈ ರೀತಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ವ್ಲಾಗಲ್ಲಿ ನಾನು ರೆಡಿ ಆಗ್ತಾ ಇದ್ದೀನಿ. ಅಲ್ಲಿ ನಿಂತ್ಕೊಂಡಿದ್ದಾಳೆ ನನ್ನ ಮಗಳು, ಮಕ್ಕದಲ್ಲಿ ನಿಂತ್ಕೊಂಡು ಏನೇನು ತೊಗೊಬರ್ಬೇಕು ಅವಳಿಗೆ ಅಂತೆಲ್ಲ ಲಿಸ್ಟ್ ಕೊಡ್ತಾ ಇದ್ದಾಳೆ, ಸುಮ್ಮನೆ ಹೇಳ್ತಾ ಇದ್ದಾಳೆ. ಸೊ ಆ್ಯಸ್ ಯೂಶ್ವಲ್ ಇಲ್ಲಿ ಚಳಿ ಇರೋದ್ರಿಂದ ಏನೇ ಒಳಗಡೆ ಡ್ರೆಸ್ ಹಾಕ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ, ಏನು ರೆಡಿ ಆದ್ರೂ. ಸೊ ಕೋಟು ಬೂಟ್ಸ್ ಎಲ್ಲ ಹಾಕ್ಕೊಂಡು ನಾನಿಲ್ಲಿ ಹೊರಟಿದ್ದೀನಿ. ಸೊ ಕ್ರಿಸ್ಮಸ್ ಡೆಕೋರೇಷನ್ ಇನ್ನೂ ಹಾಗೆ ಇದೆ, ಇನ್ನೂ ರಿಮೂವ್ ಮಾಡ್ತಾರೆ ನ್ಯೂ ಇಯರ್ ಆದಮೇಲೆ. ಎಲ್ರಿಗೂ ವೆಲ್ಕಮ್ ಟು ಐಫೈ ಕನ್ನಡ ವ್ಲಾಗ್ಸ್. ಇವತ್ತು ಇನ್ನೊಂದು ದಿನ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಕ್ರಿಸ್ಮಸ್ ಇದ್ದಿದ್ದರಿಂದ 2-3 ದಿನದಿಂದ ಆಲ್ಮೋಸ್ಟ್ ಟ್ರೈನ್ಸ್ ಇರಲಿಲ್ಲ, ಎಲ್ಲ ಅಂಗಡಿ ಕ್ಲೋಸ್ ಆಗಿತ್ತು. ಅವನ್ ಬರ್ಡೇ ಇದೆ ಸೊ ನಾಳೆ, ಅದಕ್ಕೆ ಇವತ್ತು ಜಸ್ಟ್ ಶಾಪ್ಸ್ ಓಪನ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಶಾಪ್ಸ್ ಓಪನ್ ಆಗಿದೆಯೋ ಅಲ್ವೋ ಗೊತ್ತಿಲ್ಲ, ಕೆಲವೊಂದತ್ತು ಓಪನ್ ಆಗಿದೆ. ಸೊ ನಾನು ಜಸ್ಟ್ ಒಂದು 3-4 ಅವರ್ಸ್ ಮಟ್ಟಿಗೆ ಹೋಗ್ತಾ ಇದ್ದೀನಿ. ಇವತ್ತು ಅವ್ರಿಗೆ ರಜಾ ಇದೆ, ಅಂದರೆ ರಜಾ ಅಂದರೆ ಮನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪಾಪುನ ಅವ್ರು ನೋಡ್ಕೋತಾರೆ. ಸೊ 3 ಅವರ್ಸ್ ಮಟ್ಟಿಗೆ ನಾನು ಇವಾಗ ಹೋಗ್ಬಿಟ್ಟು ಬರ್ತೀನಿ. ನೋಡೋಣ ಏನೇನು ಶಾಪಿಂಗ್ ಮಾಡೋಕ್ಕಾಗತ್ತೆ ಅಂತ. ಸೊ ಹೋಗೋಣ ಬನ್ನಿ ಶಾಪಿಂಗ್ ಮಾಡೋಕ್ಕೆ. ಇಲ್ಲ ಯೂಶ್ವಲಿ ನಾನೇನು ಮೇಕಪ್ ಮಾಡ್ಕೊಳ್ಳಲ್ಲ. ಸೊ ಜಸ್ಟ್ ಕೋಲ್ಡ್ ಕ್ರೀಮ್ ಹಚ್ಕೊಂಡಿದ್ದೀನಿ, ಒಂದು ಲಿಪ್ಸ್ಟಿಕ್ ಲಿಪ್ ಟಿಂಟ್ ಹಾಕ್ಕೊಂಡಿದ್ದೀನಿ ಅಷ್ಟು. ಟೆಂಪ್ರೇಚರ್ 3 ಡಿಗ್ರಿ ಇದೆ, ನಡೆಯುತ್ತೆ. ಅಭ್ಯಾಸ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಚಳಿ ತಡೆದು. ಬಟ್ ಕೆಲವೊಂದು ಸತಿ ಏನಂದರೆ ತುಂಬ ಜಾಸ್ತಿ ಈಚೆ ಇದ್ದಾಗ ಕೈಕಾಲೆಲ್ಲ ಮರಗಟ್ಟಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಬೇಗ ಮನೆಗೆ ಹೋಗಬೇಕು. ಒಂದು ಎಕ್ಸ್ಟೆಂಟ್ ರೀಚ್ ಆಗಿದ ತಕ್ಷಣ ಸ್ಟಾರ್ಟ್ ಮಾಡಿಬಿಡ್ಬೇಕು. ಲಾಸ್ಟ್ ನಾನು 2 ಶಾಪಿಂಗ್ ವ್ಲಾಗ್ಸ್ ಮಾಡಿದ್ದೆ, ಅದರಲ್ಲೂ ಕರ್ಕೊಂಡು ಹೋಗಿದ್ದೆ. ಸೊ ನೀವು ನನ್ನ ವ್ಲಾಗ್ಸ್ನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇದು ಒಂದು ನೆಕ್ಸ್ಟ್ ಆಲ್ಮೋಸ್ಟ್ 3rd ಶಾಪಿಂಗ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ಲಿ ಚಾನಲ್ ಸೂಪರ್ ಆಗಿದ್ದಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ಗೆ. ಆಮೇಲೆ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಟ್ರೈನ್ ಇನ್ನೇನು ಬರ್ತಾ ಇದೆ, ಇನ್ನು 2 ಮಿನಿಟ್ಸ್ ಇದೆ, ಹೋಗೋಣ. ಆಮೇಲೆ ಕ್ಯಾಚ್ ಮಾಡ್ತೀನಿ ನಿಮ್ಮನ್ನ. ಸೊ ಇನ್ನು ಕ್ರಿಸ್ಮಸ್ ಲೈಟ್ಸು, ಕ್ರಿಸ್ಮಸ್ ಡೆಕೋರೇಷನ್ಸು, ಟ್ರೀ ಎಲ್ಲ ಕಡೆ ಹಂಗೆ ಮಿಂಚ್ತಾ ಇತ್ತು. ಸೊ ಆ್ಯಕ್ಚುಲಿ ನಾನು ಶಾಪಿಂಗ್ ಮುಗಿಸ್ಕೊಂಡು ಹೊರಟು ಅಷ್ಟರಲ್ಲಿ ಸ್ವಲ್ಪ ಕತ್ಲೆ ಆಗುತ್ತೆ ಅನಿಸುತ್ತೆ. ಆವಾಗ ಲೈಟ್ಸ್ ಎಲ್ಲ ನಮ್ಗೆ ಸ್ವಲ್ಪ ಅಲ್ಲಲ್ಲೇ ಕಾಣಿಸ್ಬೋದು. ಸೊ ನಾನು ಬಂದಿರೋ ಪ್ಲೇಸ್ ಇವತ್ತು ಬ್ರೈಟನ್ ಅಂತ. ಸೊ ನಾನು ಲಾಸ್ಟ್ ಬ್ಲಾಗಲ್ಲೂ ತೋರಿಸಿದೆ. ಇದೆ ಆ್ಯಕ್ಚುಲಿ ಒಂದು ಚೆನ್ನಾಗಿದೆ ಪ್ಲೇಸು. ಅಲ್ಲಿ ಟವರ್ ಸುತ್ತ ಎಲ್ಲ ಲೈಟ್ ಹಾಕಿದ್ದಾರೆ, ಚೆನ್ನಾಗಿದೆ. ಪಿಯರ್ ಇದೆ, ಏನಂದರೆ ಬ್ರಿಡ್ಜ್ ಮೇಲೆ, ವಾಟರ್ ಮೇಲೆ, ಓಷನ್ ಮೇಲೆ, ಅಲ್ಲಿ ಸುತ್ತ ರೈಡ್ಸ್ ಎಲ್ಲ ಇದೆ. ಅದೆಲ್ಲ ಲೈಕ್ ಇನ್ನೊಂದು ನೆಕ್ಸ್ಟ್ ಮಂತಿಂದ ಚಳಿ ಕಮ್ಮಿ ಆಗುತ್ತೆ, ಆವಾಗ ಖಂಡಿತ ಹೋಗೋಣ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಎಲ್ಲ ಕಡೆ ರೆಡ್ ಬೋರ್ಡ್ಸು, ಸೇಲ್ ಅಂತೆಲ್ಲ ಕಾಣಿಸ್ತಾ ಇದೆ. ಜನ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಶಾಪಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾವು. ಲಾಸ್ಟ್ ಟೈಮ್ ತೋರಿಸಿದಾಗ ಈ ಕ್ರಿಸ್ಮಸ್ ಟ್ರೀ ಅರ್ಧ ಡೆಕೋರೇಟ್ ಆಗಿತ್ತು. ನಾನು ಲಾಸ್ಟ್ ವ್ಲಾಗಲ್ಲಿ ಬಂದಾಗ ಫುಲ್ ಆಗಿದೆ ಇವಾಗೆಲ್ಲ ಲೈಟ್ಸು. ಸೊ ನ್ಯೂ ಇಯರ್ ಕ್ಯಾಲೆಂಡರ್ಸು ಎಲ್ಲ ಕಡೆ ನಾನು ಒಂದು ತೊಗೊಂಡೆ. ಸೊ ಆಲ್ಮೋಸ್ಟ್ ನಾನು ಶಾಪಿಂಗ್ ಮುಗ್ದಿದೆ ನೋಡಿ. ಇವಾಗಲೇ ಕತ್ಲೆ ಆಗಿದೆ, ಆ ಕಡೆ ಲೈಟ್ಸ್ ಆನ್ ಆಗಿದೆ, ಟ್ವಿಂಕಲ್ ಅಂತೆಲ್ಲ ನಾನು ತೋರಿಸ್ತೀನಿ ನೋಡಿ. ಕೆಳಗಡೆ ಫುಲ್ ಬ್ಯಾಗ್ ಭಾರ ಆಗಿದೆ. ಸ್ವಲ್ಪ ಹೊತ್ತು ಹಿಡ್ಕೊಂಡು ಕೆಳಗಡೆ ಇಟ್ಬಿಟ್ಟು ನಿಂತಿದ್ದೀನಿ ನಾನು, ಕೈ ನೋವ್ತಿದೆ ಅಂತ. ಸೊ ಭಾರ ಇರೋವಷ್ಟೆಲ್ಲ ಹಿಂದೆ ಬ್ಯಾಗಲ್ಲಿ ಹಾಕಿದ್ದೀನಿ. ಸೊ ಟ್ವಿಂಕಲ್, ಈ ರೋಡ್ ಫುಲ್ಲು ಲೈಟ್ಸ್ ಆನ್ ಆಗಿದೆ ಆ್ಯಕ್ಚುಲಿ. ಸೊ ಹೊರಟಿದ್ದೀನಿ ನಾನು ರೈಲ್ವೆ ಸ್ಟೇಷನ್ ಕಡೆ. ನಡೆಯೋಕ್ಕೆ ಹೋಗ್ತಾಯಿಲ್ಲ, ತುಂಬ ಭಾರ ಇದೆ. ಇಲ್ಲಿ ಹೋಮ್ ಸೆನ್ಸಲ್ಲಿ ಒಂದೇ ಒಂದು ಪಿಕ್ ಮಾಡೋದಿತ್ತು. ಸೊ ಅಲ್ಲಿ ದೂರ ಕಾಣಿಸ್ತಾ ಇರೋದೇ ರೈಲ್ವೆ ಸ್ಟೇಷನು. ಸೊ ವಾಪಸ್ ಹೋಗ್ತಾ ಇದ್ದೀನಿ ನಾನು. ಸೊ ಟ್ರೈನಲ್ಲಿ ಇದ್ದೀನಿ. ಆ್ಯಕ್ಚುಲಿ ಎಲ್ಲೇ ಶಾಪಿಂಗ್ ಹೋದ್ರು ಈ ಥರದೊಂದು ಫ್ರೂಟ್ ಜ್ಯೂಸ್ ನೀವು ಸಹ ಕ್ಯಾರಿ ಮಾಡ್ಕೊಳ್ಳಿ, ಯಾಕಂದರೆ ಸುಸ್ತಾಗ್ಬಿಟ್ಟಿರುತ್ತೆ, ಡಿಹೈಡ್ರೇಷನ್ ಆಗಿರುತ್ತೆ, ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲೆಲ್ಲ ಇದೆ. ಸೊ ಮಿಕ್ಕಿದ್ದು ಇವಾಗ ಸುಸ್ತಾಗಿದೆ, ಆಗಲೇ ಕತ್ಲೆ ಆಗಿದೆ. ನೆಕ್ಸ್ಟ್ ವ್ಲಾಗ್ನ ಮಾರ್ನಿಂಗ್ ಕಂಟಿನ್ಯೂ ಮಾಡೋಣ. ಸೊ ನೋಡ್ಕೊಂಡು ಬಂದ್ರಲ್ಲ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ. ಸೊ ಆದಷ್ಟು ನಾನು ಶಾಪಿಂಗ್ ಹೋದಾಗಿಂದ ಬರೋ ತನಕ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಅಂಗಡಿ ಒಳಗಡೆ ಶಾಪಿಂಗ್ ವ್ಲಾಗ್ ಮಾಡ್ಬೋದಾ ಹೇಗೆ ನಂಗೆ ಗೊತ್ತಿಲ್ಲ. ಸೊ ಮೋಸ್ಟ್ಲಿ ಮಾಡೋಂಗಿಲ್ಲ. ಸೊ ಅಂಗಡಿ ಒಳಗಡೆ ಮಾಡಿಲ್ಲ ಅಷ್ಟೇ. ಇವತ್ತಿನ ಶಾಪಿಂಗ್ ಎಷ್ಟಾಯಿತು ಅಂತ ಹೇಳ್ತೀನಿ. ಇವತ್ತು ಶಾಪಿಂಗ್ ಬಂದು 200 ಪೌಂಡ್ಸ್ ಮೇಲೆ ಆಗಿದೆ. 2 ಪೌಂಡ್ಸ್ ಅಂದರೆ 1 ಪೌಂಡ್ ಬಂದು ಇಂಡಿಯನ್ ರುಪೀಸಲ್ಲಿ 90 ರೂಪೀಸ್ ತನಕ, 95 ರೂಪೀಸ್ ತನಕ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ 20,000 ಮೇಲೆ ಶಾಪಿಂಗ್ ಮಾಡಿರೋದು ಇವತ್ತಿಂದು. ಹೋಗಿದ್ದು ಮೇಯ್ನ್ ಏನಂದರೆ ಬರ್ಡೇ ಶಾಪಿಂಗಿಗೆ ಅಂತ. ಬಟ್ ಆದರೆ ಹೋಗಿದ್ದ ಟೈಮ್ ಹೇಗಿತ್ತು ಅಂದರೆ ಕ್ರಿಸ್ಮಸ್ ಟೈಮ್. ಸೊ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಕ್ರಿಸ್ಮಸಲ್ಲಿ ಲಾಟ್ ಆಫ್ ಸೇಲ್ ಇತ್ತು, ಲೈಕ್ 50% ಆಫರ್ ಎಲ್ಲ ಇತ್ತು. ಸೊ ಏನೇನು ಇಷ್ಟ ಆಯಿತು ಹಾಗೆ ನಾನು ಜಸ್ಟ್ ಎತ್ಕೊಂಡು ಬಂದೆ.
ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನೋಡೋಣ. ಆರ್ಡ್ರಲ್ಲಿ ನಾನು ಯಾವ್ಯಾವ ಥರ ಹೋದ್ನೋ ಅದೇ ರೀತಿ ತೋರಿಸ್ಕೊಂಡು ಹೋಗ್ತೀನಿ. ನೀವು ಕ್ವಿಕ್ ರಿಮೈಂಡರ್ ಮತ್ತು ಜಸ್ಟ್ ಈ ವಿಡಿಯೋ ಇಷ್ಟ ಆಗ್ತಿದ್ರೆ ಈಗಲೇ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಶಾಪಿಂಗ್ ಬ್ಲಾಗ್ ಹೇಗಿದೆ ಅಂತ ಹೇಳಿ. ಇವಾಗ ಪ್ರಾಡಕ್ಟ್ಸ್ನ ತೋರಿಸ್ತೀನಿ, ಯಾವ್ದು ನಿಮ್ಮ ಫೇವ್ರೆಟ್ ಪ್ರಾಡಕ್ಟ್ ಅಂತ ಲಾಸ್ಟಲ್ಲಿ ನೀವು ನೋಡ್ಬಿಟ್ಟು ಕಾಮೆಂಟ್ ಮಾಡಿ. ಸೊ ಟಾಪರ್ ಆಫ್ ಟುಡೇಸ್ ಶಾಪಿಂಗ್, ಇದು ಟಾಪರು ಏನಂದರೆ ಪ್ರಾಡಾ ಪರ್ಫ್ಯೂಮ್. ಇದು ಪ್ರಾಡಾ ಬ್ರ್ಯಾಂಡ್ದು ಐ ಎಂಡ್ ಪರ್ಫ್ಯೂಮ್. ಇದು ತುಂಬ ಸ್ವಲ್ಪ ಕಾಸ್ಟ್ಲಿ, ಬಟ್ ನನ್ನ ಹಸ್ಬೆಂಡ್ಗೆ ಇದು ಇತ್ತು ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ತೊಗೊಂಡೆ. ಇದು ಸಿಂಗಲ್ ಆಗಿ ತೊಗೊಂಡ್ರೆ ಈ ಪರ್ಫ್ಯೂಮ್ ಬಂದು 50 ml ಇತ್ತು. ಸಿಂಗಲ್ ಆಗಿ ತೊಗೊಂಡ್ರೆ ಇದು ಬಂದು ಪರ್ಫ್ಯೂಮು 72 ಪೌಂಡ್ ಇತ್ತು. ಬಟ್ ಆದರೆ ನಾನು ಗಿಫ್ಟ್ ಸೆಟ್ ಆಗಿ ತೊಗೊಂಡಿರೋದ್ರಿಂದ ಇದು ನನಗೆ 51 ಪೌಂಡ್ 50 ಪೆನ್ಸಿಗೆ ಸಿಕ್ಕಿದೆ. ಸೊ ಆಲ್ಮೋಸ್ಟ್ 15-20 ಪೌಂಡ್ ಕಮ್ಮಿ ಆಗಿದೆ. ಸೊ ಇದು ಎಲ್ ಓಮ್ ಪ್ರಾಡಾ ಅಂತ ಅವ್ರದ್ದು ಹೊಸ ಗಿಫ್ಟ್, ಲೈಕ್ ಹೊಸ ಪರ್ಫ್ಯೂಮ್ ಬಿಟ್ಟಿದ್ರು, ತುಂಬ ಚೆನ್ನಾಗಿದೆ. ಪ್ರಾಡಾದವ್ರು ಲೂನರ್ ಹೊಸ ಅಂತ ಒಂದಿದೆ, ಅದು ನನ್ನ ಹಸ್ಬೆಂಡ್ ತುಂಬ ಇಷ್ಟ. ಸೊ ಇದು ನಾನು ತೊಗೊಂಡಿದ್ದು ಇವತ್ತು ಅವರಿಗೆ ಗಿಫ್ಟ್ ಸೆಟ್ ಕೊಡೋದಕ್ಕೆ ಅಂತ, ಬರ್ಡೇಗೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪರ್ಫ್ಯೂಮು. ಲೈಕ್ ಒಂದೇ ಒಂದ್ಸತಿ ಸ್ಪ್ರೇ ಮಾಡಿದ್ರೆ ಇಡೀ ಹಾಲೆಲ್ಲ ಸ್ಮೆಲ್ ಬರ್ತಾಯಿದೆ. ಜಸ್ಟ್ ಈಗ ತಾನೇ ನಾನು ಸುಮ್ಮನೆ ಮಾಡಿದೆ, ತುಂಬ ಗಮ್ಮಂತ ಇದೆ. ಸೊ ತುಂಬ ಸ್ಮೆಲ್ ಚೆನ್ನಾಗಿದೆ. ಅದ್ರ ಜೊತೆಗೆ ಏನಂದರೆ ಇದು ಶವರ್ ಜೆಲ್ ಕೊಟ್ಟಿದ್ದಾರೆ, ಇದು ಫ್ರೀ ಬಂದಿದೆ ಶವರ್ ಜೆಲ್ಲು ಗಿಫ್ಟ್ ಸೆಟ್ಟಲ್ಲಿ. ಪರ್ಫ್ಯೂಮು ಸಹ ಕಮ್ಮಿಗೆ ಸಿಕ್ಕಿದೆ ನನಗೆ, ಲೈಕ್ 20 ಪೌಂಡ್ ಕಮ್ಮಿಗೆ ಸಿಕ್ಕಿದೆ. ಅದಾದ ಇದು ಜೊತೆಗೆ ಸಿಕ್ಕಿದೆ. ಸೊ ಯೂಶಲಿ ನಾನೇನು ಹೇಳ್ತೀನಿ ಅಂದರೆ ಗಿಫ್ಟ್ ಸೆಟ್ ಬಿಡ್ತಾರೆ ಕಂಪ್ನಿ ಅವರು. ಯೂಶಲಿ ಕ್ರಿಸ್ಮಸ್ ಟೈಮು, ನ್ಯೂ ಇಯರ್ ಟೈಮು ಈ ಥರ ಎಲ್ಲ ಏನಂದರೆ ಗಿಫ್ಟ್ ಸೆಟ್ ಬಿಡ್ತಾರೆ. ಅವ್ರ ಗಿಫ್ಟ್ ಸೆಟ್ಟಲ್ಲಿ ನಮಗೆ ಮಾಮೂಲಿ ಪ್ರೈಸ್ ಏನು ಪರ್ಫ್ಯೂಮ್ ಇರುತ್ತೋ ಅದಕ್ಕಿಂತ ಕಮ್ಮಿಗೂ ಸಿಗುತ್ತೆ, ಪ್ಲಸ್ ಒಂದೊಂದ್ಸತಿ ಎಕ್ಸ್ಟ್ರಾ ಪ್ರಾಡಕ್ಟ್ಸೂ ಕೊಡ್ತಾರೆ. ಸೊ ಆದಷ್ಟು ಕ್ರಿಸ್ಮಸ್ ಅಥವಾ ಈ ಥರ ವ್ಯಾಲೆಂಟೈನ್ಸ್ ಡೇ ಈ ಥರ ಟೈಮಲ್ಲಿ ನಾವು ಹೋಗಿ ತೊಗೊಂಡ್ರೆ ಸೇವಿಂಗ್ಸ್ ಆಗುತ್ತೆ. ಸೊ ಇದು ಫಸ್ಟ್ ಪ್ರಾಡಕ್ಟು ನಾನು ಗಿಫ್ಟ್ ಕೊಡೋಕ್ಕೆ ಅಂತ ತೊಗೊಂಡು ಬಂದಿರೋದು. ತೊಗೊಂಡೆ, ಇದೇನು ಪ್ಲ್ಯಾನಲ್ಲಿ ಇರಲಿಲ್ಲ, ಆಫರಲ್ಲಿ ಇತ್ತು. ಈ ಬ್ಯಾಗ್ ತುಂಬ ಇಷ್ಟ ಆಯಿತು. ಇದರಲ್ಲಿ ಮಸ್ಟರ್ಡ್ ಕಲರು ಮತ್ತು ಒಂಥರ ಸ್ಟ್ಯಾಂಡರ್ಡ್ ಟೊಮೆಟೊ ಕಲರ್ ಇತ್ತು. ಇದು ಬಂದು ಆಫರಲ್ಲಿ ಇತ್ತು. ಇದ್ರ ಒರಿಜಿನಲ್ ಪ್ರೈಸ್ ಬಂದು 39 ಪೌಂಡ್ಸು, ಆಲ್ಮೋಸ್ಟ್ 40 ಪೌಂಡ್ಸು. ಬಟ್ ನನಗೆ 22 ಪೌಂಡಿಗೆ ಸಿಕ್ಕಿತ್ತು, ಆಲ್ಮೋಸ್ಟ್ 15 ಪೌಂಡ್ ಮೇಲೆ ಸೇವಿಂಗ್ ಆಗಿದೆ. ಸೊ ಏನಂದರೆ ಇದ್ರೊಳಗೆ ಪೇಪರೆಲ್ಲ ಇತ್ತು, ನಾನು ಜಸ್ಟ್ ಓಪನ್ ಮಾಡಿದ್ದೀನಿ. ಕ್ಯೂಟಾಗಿದೆ ಬ್ಯಾಗು, ಹಿಂದೆ ತೆಗ್ಲಾಕೊಳ್ಳೋ ಥರ ಇದೆ ಇದು. ಸೊ ಇದು ಯಾವ್ದಾದ್ರು ಮಾಡರ್ನ್ ಡ್ರೆಸ್ಸಸ್ಸಿಗಾಗಲಿ ಎಲ್ಲ ಲೈಕ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತೇಳಿ ನಾನು ಫ್ಲವರ್ ಡಿಸೈನ್ ತೊಗೊಂಡಿದ್ದೀನಿ. ಅದಲ್ಲದೆ ನನ್ನ ಮಕ್ಕಳಿದ್ದಾಳಲ್ಲ, ಸೊ ಯಾವುದಾದ್ರು ಅವ್ರಿಗೂ ಹಾಕೋಬೋದು ಅಂತ ಹೇಳಿ ನಾನು ತೊಗೊಂಡಿದ್ದೀನಿ. ಸೊ ಬ್ಯಾಗ್ ತುಂಬ ಇಷ್ಟ ಆಯಿತು, ಹೇಗೆ ಅನಿಸ್ತು ಅಂತ ಹೇಳಿ. ಸೊ ಇದು 3 ಬ್ಯಾಗ್ ತೊಗೊಂಡೆ ಒಂದೇ ಅಂಗಡಿಲಿ. ಅಂಗಡಿ ಫುಲ್ಲು ಲೈಕ್ ಸೇಲಲ್ಲಿತ್ತು, ಲೈಕ್ 50% ಆಫರ್ ಆ ಥರ ಎಲ್ಲ ಇತ್ತು. ಸೊ ನೆಕ್ಸ್ಟ್ ನಾನು ಈ ಬ್ಯಾಗ್ನ ತೊಗೊಂಡೆ. ಇದು ಬಂದು ಹಲೋ ಕಿಟಿ ಸ್ಮೈಲ್ ಇದೆ, ಕ್ಯಾಟ್ ಫೇಸ್ ಇದೆ. ಇದು ನನ್ನ ಮಗಳಿಗೆ ನೋಡಿದ ತಕ್ಷಣ ನಂಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಅವಳು ಇವಾಗೇನು ಬ್ಯಾಗೆಲ್ಲ ಯೂಸ್ ಮಾಡೋದಿಲ್ಲ, ಬಟ್ ನೆಕ್ಸ್ಟ್ ಏನಾದರೂ ಯಾವಾಗಾದರೂ ಯೂಸ್ ಮಾಡ್ಕೋತಾಳೆ ಅಂತೇಳಿ ಇಷ್ಟ ಆಯಿತು, ತೊಗೊಂಡು ಬಂದೆ. ಇದು ಆಫರಲ್ಲಿತ್ತು. ಇದು ಒರಿಜಿನಲ್ ಪ್ರೈಸ್ ಬಂದು 12 ಪೌಂಡ್ಸು, ಬಟ್ 6 ಪೌಂಡಿಗೆ ಸಿಕ್ತು ನನಗೆ. ಇದು ಸಹ ಆಫರಲ್ಲಿತ್ತು. ಸೊ ಬ್ಯಾಗ್ ತೊಗೊಂಡೆ ಅವಳಿಗೊಂದು. ಸೊ ನೆಕ್ಸ್ಟ್ ಇನ್ನೊಂದು ಬ್ಯಾಗ್ ತೊಗೊಂಡು ಬಂದಿದ್ದೀನಿ. ಈ ಬ್ಯಾಗ್ ಬಂದು ಲೈಕ್ ಮಾಡರ್ನ್ ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ, ಆಮೇಲೆ ಸ್ಯಾರಿಗೂ ಮ್ಯಾಚ್ ಆಗುತ್ತೆ, ಕ್ಲಚ್ ಟೈಪ್ ಡಿಸೈನು. ಸೊ ಇದು ಸಹ ಆಫರಲ್ಲಿತ್ತು. ಇದ್ರ ಒರಿಜಿನಲ್ ಪ್ರೈಸ್ ಬಂದು 30 ಪೌಂಡು, ಬಟ್ ಇದು 20 ಪೌಂಡಿಗೆ ಇತ್ತು. ಸೊ ನಾನು ಇದನ್ನು ತಗೊಂಡೆ. ಸೊ ಇದು ನೋಡಿ ಈ ಥರ ಇದೆ, ಒಳಗಡೆ ಈ ಥರ ಪೌಚಸ್ ಇದೆ, ಆಮೇಲೆ ಸ್ಟ್ರ್ಯಾಪ್ ಸಹ ಇದೆ, ಹ್ಯಾಂಡಲ್ ಇದೆ. ಬೇಕಂದಾಗ ಇಲ್ಲಿಗೆ ಸ್ಟ್ರ್ಯಾಪ್ ಮಾಡ್ಕೋಬೋದು ಹ್ಯಾಂಡಲ್ ಥರ. ಇದನ್ನು ಸೈಡ್ ಬ್ಯಾಗ್ ಆಗಿ ಯೂಸ್ ಮಾಡ್ಕೋಬೋದು, ಬಟ್ ಸುಮ್ಮನೆ ಏನಾದ್ರು ಕಾರಲ್ಲೆಲ್ಲ ಅಥವಾ ಈ ಥರ ಸುಮ್ಮನೆ ಚಿಕ್ಕ ಫಂಕ್ಷನಲ್ಲಿ ಇದ್ದರೆ ಸುಮ್ಮನೆ ಹಾಗೆ ಇಟ್ಕೋಬೋದು. ಸೊ ಈ ಬ್ಯಾಗು, ಈ ಕಲರ್ ನನ್ನ ಹತ್ರ ಇರಲಿಲ್ಲ, ತುಂಬ ಯುನೀಕ್ ಆಗಿತ್ತು ಕಲರು, ಲೈಕ್ ಸ್ಯಾರಿಗೆಲ್ಲ ತುಂಬ ಮ್ಯಾಚ್ ಆಗುತ್ತೆ ಅನಿಸ್ತು, ಅದಕ್ಕೆ ನಾನು ಇದು ತೊಗೊಂಡೆ. ಚೆನ್ನಾಗಿದೆಯಾ ಬ್ಯಾಗು ಹೇಳಿ. ಸೊ ನೆಕ್ಸ್ಟ್ ಅದೇ ಅಂಗಡಿಲಿ ನಾನು ಏನು ತೊಗೊಂಡೆ ಅಂದರೆ ಗ್ಲೌಸ್ ತೊಗೊಂಡೆ ನಾನು. ನೆಕ್ಸ್ಟ್ ಅದೇ ಶಾಪಲ್ಲೇ ಆಫರಲ್ಲಿ ಇತ್ತಿದ್ದು ಸಹ. ಸೊ ಈ ಗ್ಲೌಸು ಅಷ್ಟೇ ಬಂದು 10 ಪೌಂಡ್ ಇರೋದು 5 ಪೌಂಡಿಗಿತ್ತು. ಈ ಗ್ಲೌಸ್ ಸ್ಪೆಷಲ್ ಏನಂದರೆ ನನ್ನ ಮಗಳಿಗೆಲ್ಲ ಈಚೆ ಹೋದಾಗೆಲ್ಲ ಆಗಲಿ ಚಳಿಗೆ ನಾವು ಗ್ಲೌಸ್ ಹಾಕಿದಾಗ ಏನಾದರೂ ಅವಳು ಯೂಶಲಿ ತಿಂತಾನೆ ಇರ್ತಾಳೆ, ಆ ಥರ ಎಲ್ಲ ಇದ್ದಾಗ ಏನಂದರೆ ಫಿಂಗರ್ಸ್ ಬೇಕಲ್ಲ, ಅದಕ್ಕೋಸ್ಕರ ಇಡೀ ಗ್ಲೌಸ್ನ ಬಿಚ್ಚಬೇಕಾಗುತ್ತೆ. ಬಟ್ ಇದ್ರ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ಫಿಂಗರ್ಸ್ ಲೈಕ್ ಈಚೆ ಗ್ಯಾಪ್ ಇರುತ್ತೆ, ಇದು ತೂತಿದೆ, ಇಲ್ಲಿ ಹೋಲ್ ಇದೆ. ಸೊ ಈ ಥರ ಫಿಂಗರ್ಸ್ ಮಾತ್ರ ಟಿಪ್ಸ್ ಈಚೆ ಇರುತ್ತೆ. ಬೇಕಾದಾಗ ಇದು ಕ್ಯಾಪ್ ಕೊಟ್ಟಿದ್ದಾರೆ, ಇದನ್ನು ಹಾಕೋಬೋದು ಬೇಕಾದಾಗ. ಸೊ ಇದರಿಂದ ಏನಂದರೆ ಗ್ಲೌಸ್ನ ಪದೇ ಪದೇ ಬಿಚ್ಚೋ ಅವಶ್ಯಕತೆ ಇರಲ್ಲ. ಸೊ ಇದು ಅವಳಿಗೆ ತೊಗೊಂಡು ಬಂದಿದ್ದು. ಅದೇ ಥರ ಸೇಮ್ ಇನ್ನೊಂದು ನನಗೆ ತೊಗೊಂಡೆ. ಇದು ಬಂದು 12 ಪೌಂಡು 6 ಪೌಂಡಿಗಿತ್ತು. ಸೊ ಇಬ್ರಿಗೂ ಸೇಮ್ ಪ್ಯಾಟ್ರನ್ ತೊಗೊಂಡಿದ್ದೀನಿ. ಇದರಿಂದ ಏನಾದರೂ ಗ್ಲೌಸ್ ಹಾಕೋಬೋದು, ಮತ್ತು ಫಂಕ್ಷನ್ ಏನು ಲೈಕ್ ಯೂಸ್ ಮಾಡ್ಬೋದು, ಬೆರಳನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಅದಿಷ್ಟು ಒಂದು ಅಂಗಡಿಲಿ ಆಯಿತು. ಅದೆಲ್ಲ ಬಂದು ಶಾಪ್ ಲೈಕ್ ಪರ್ಫ್ಯೂಮ್ನ ಬಂದು ಡೆಬನಾಮ್ಸ್ ಅಂತ ಅಂಗಡಿ ತೊಗೊಂಡೆ. ಸೊ ಇದು ಬಂದು
ಅಸೆಸರೈಸ್ ಅಂತ ಶಾಪಲ್ಲಿ ತೊಗೊಂಡೆ. ಸೊ ನೆಕ್ಸ್ಟ್ ಬಂದು ನಾನು ಕಾರ್ಡ್ ಫ್ಯಾಕ್ಟ್ರಿಗೆ ಹೋಗಿದ್ದೆ. ಇಲ್ಲಿ ಕ್ಯಾನ್ವಾಸ್ ತೊಗೊಂಡೆ ನಾನು. ಇದು ಬಂದು 3 ಪೌಂಡ್ಸು 3 ಕ್ಯಾನ್ವಾಸ್ ಇದೆ. ಈ ನನ್ನ ಮಗಳು ಇವಾಗ ಇತ್ತೀಚೆಗೆಲ್ಲ ತುಂಬ ಪೇಂಟು ಅದೆಲ್ಲ ಮಾಡ್ತಿರ್ತಾಳೆ. ಸೊ ಪೇಪರಲ್ಲಿ ಮಾಡಿದ್ರೆ ಏನಂದರೆ ಎಸ್ಬಿಡ್ತೀವಿ. ಬಟ್ ಆದರೆ ಈ ಥರದ್ರ ಮೇಲೆ ಮಾಡಿಸಿದ್ರೆ ನಾವು ಅದನ್ನು ಲೈಕ್ ಮೆಮೊರಿಯಾಗಿ ಇಟ್ಕೋಬೋದು, ಸೇವ್ ಸಹ ಮಾಡ್ಕೋಬೋದು ಅಂತ ಹೇಳಿ ನಾನು ಇದನ್ನು ತೊಗೊಂಡೆ. ಇದು 3 ಪೌಂಡ್ಸು. ಅದೇ ಥರ ದೊಡ್ಡ ಸೈಜಲ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಅದೇ ಥರ ಕ್ಯಾನ್ವಾಸ್ನ ಚಿಕ್ಕ ಸೈಜಲ್ಲಿ ಸಹ ತೊಗೊಂಡೆ. ಸೊ ಇದು ಬಂದು 3 ಪೌಂಡ್ಸು, ಬಟ್ ಸಾರಿ ಇದು ಬಂದು 2 ಪೌಂಡು 2 ಪೌಂಡ್ಸು. ಇದರಲ್ಲಿ 6 ಇದೆ. ಏನಾದ್ರು ಈ ಫಿಂಗರ್ ಲೈಕ್ ಈ ಥರ ಎಲ್ಲ ಮಾಡಿಸಿ ಇಟ್ಕೊಳ್ಳೋಕ್ಕೆಲ್ಲ ಮೆಮೊರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಕ್ರಾಫ್ಟ್ಸ್ ಮಾಡ್ಸೋಕ್ಕೆ ಅಂತ ತೊಗೊಂಡು ಬಂದೆ. ಸೊ ಅದಾದಮೇಲೆ ಸೇಮ್ ಕಾರ್ಡ್ ಫ್ಯಾಕ್ಟ್ರಿಗೆ ಹೋಗಿ ಕಾರ್ಡ್ ಫ್ಯಾಕ್ಟ್ರಿಲಿ ನಾನು ಗ್ರೀಟಿಂಗ್ ಕಾರ್ಡ್ಸ್ ತೊಗೊಂಡು ಬಂದಿದ್ದೀನಿ. ಸೊ ಇದು ನನ್ನ ಮಗಳು ಅವ್ರ ಡ್ಯಾಡಿಗೆ ಬರ್ಡೇ ಕೊಡೋಕ್ಕೆ ಅಂತ ತೊಗೊಂಡು ಬಂದಿದ್ದು. ಇದು 1.5 ಪೌಂಡು. ಸೊ ಅರಣ್ಯ ಅಲ್ವ ಅವಳ ಹೆಸರು, ಅದಕ್ಕೆ ಫಾರೆಸ್ಟ್ ಥೀಮ್ ಇರೋದು ತೊಗೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಗ್ರೀಟಿಂಗ್ ಕಾರ್ಡು. ಇದು ನನ್ನ ಹಸ್ಬೆಂಡಿಗೆ ನಾನು ತೊಗೊಂಡು ಬಂದಿದ್ದು. ಅದಲ್ದಿರ ನ್ಯೂ ಇಯರಿಗೂ 1-2 ಗ್ರೀಟಿಂಗ್ ಕಾರ್ಡ್ಸ್ ತೊಗೊಂಡು ಬಂದೆ. ಇದೆಲ್ಲ ಆಫರಲ್ಲಿತ್ತು, ಲೈಕ್ 60 ಪೆನ್ಸ್ ಒಂದೊಂದು. ಅದಾದಮೇಲೆ ಒಂದು ಅಂಗಡಿ ಇತ್ತು ಆ್ಯಕ್ಚುಲಿ ಅಲ್ಲೇ, ಅದ್ರ ಮುಂದೆ ಅದು ಏನೋ ಮಕ್ಕಳು ಟಾಯ್ಸ್ ಶಾಪ್ ಬಂದು ಅದು ಅಲ್ಲಿ ಸಿಕ್ತು ನನಗೆ. 3 ಪೌಂಡ್ಸು. ಇದು ಚೆಸ್ಸು. ನನ್ನ ಹಸ್ಬೆಂಡ್ ಲೈಕ್ ಚೆಸ್ ತುಂಬ ಆಡ್ತೀವಿ, ಮತ್ತು ಎಲ್ಲ ಟ್ರಾವೆಲ್ಗೆಲ್ಲ ಹೋದರೆ ಯೂಸ್ ಆಗುತ್ತೆ, ಅವರಿಗೆ ತುಂಬ ಇಷ್ಟ. ಅದಕ್ಕೆ ಇದನ್ನ ಲೈಕ್ ಟ್ರೆಷರ್ ಅಂತ ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗಲ್ಲಿ. ಎಷ್ಟೊಂದು ಗಿಫ್ಟ್ನ ಇಟ್ಬಿಟ್ಟು ಔಚಿಡೋದು, ಆ ಥರ ಟ್ರೆಷರ್ ಹಂಟ್ ಮಾಡ್ಬೇಕು ಅಂದ್ಕೊಂಡಿನಿ. ಅದಕ್ಕೆ ತುಂಬ ಗಿಫ್ಟ್ಸ್ ಬೇಕಿತ್ತು, ಅದಕ್ಕೋಸ್ಕರ ಅದರಲ್ಲಿ ಇದು ಒಂದು ಆಗುತ್ತೆ ಅಂತ ತೊಗೊಂಡು ಬಂದೆ. ಇದು 3 ಪೌಂಡ್ಸು. ಮತ್ತು ಅದಲ್ದಿರ ನಾನು ಅಮೆಝಾನಲ್ಲೂ 1-2 ಐಟಮ್ ಆರ್ಡರ್ ಮಾಡಿದ್ದೀನಿ ಅವ್ರಿಗೆ, ಅದು ಬಂದಿದೆ. ಅದನ್ನು ನಾನು ಬರ್ಡೇ ವ್ಲಾಗಲ್ಲಿ ತೋರಿಸ್ತೀನಿ. ಅದು ಅಲ್ದಿರ ಇನ್ನೊಂದು ಸ್ಪೆಷಲ್ ಏನಂದರೆ ನನ್ನ ಮಗಳು ಲೈಕ್ ಪರ್ಸ್ನಲೈಸ್ಡ್ ಗಿಫ್ಟ್ಸ್ ಮಾಡಿದ್ದಾಳೆ ಅವ್ರ ಪಪ್ಪಂಗೆ ಅಂತ. ಅದನ್ನೆಲ್ಲ ನಾನು ಬರ್ಡೇ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಬರ್ಡೇ ವ್ಲಾಗ್ನ ನೋಡಿ ನೆಕ್ಸ್ಟ್ ಹಾಕ್ತೀನಿ. ಸೊ ಇದು ನೆಕ್ಸ್ಟ್ ಬಂದು ನಾನು ಇದು ತೊಗೊಂಡೆ, ಫೋಟೋ ಫ್ರೇಮ್ಸ್ ತೊಗೊಂಡೆ. ಇದು ಅಷ್ಟೇ ಆಫರಲ್ಲಿತ್ತು, 1.5 ಪೌಂಡಿಗೆ 2. ತುಂಬ ಚೆನ್ನಾಗಿದೆ, ಒಳ್ಳೆ ಲುಕ್ ಇತ್ತು ಅನಿಸ್ತು. ಸೊ ಇದು ತೊಗೊಂಡು ಬಂದೆ ನಾನು 1.5 ಪೌಂಡಿಗೆ. ಅದಾದಮೇಲೆ ನನ್ನ ಹಸ್ಬೆಂಡ್ಗೆ ಡೈರಿ ಬರೆಯೋ ಅಭ್ಯಾಸ ಇದೆ. ಸೊ ಇದು ಅಷ್ಟೇ ಒಂದು ಲೈಕ್ ಆ ಟ್ರೆಷರ್ ಹಂಟಿಗೆ ಯೂಸ್ ಆಗುತ್ತೆ, ಒಂದು ಗಿಫ್ಟ್ ಥರ ಅಂತ ಹೇಳಿ. 2019 ನ್ಯೂ ಇಯರ್ ಇಲ್ವಾ. ಸೊ ಒಂದು ಡೈರಿ ತೊಗೊಂಡು ಬಂದೆ. ಅದಾದಮೇಲೆ ಹಗ್ಸ್ ಅಂತ ಇದೆ ಇದ್ರ ಮೇಲೆ. ಇದು ಕಾರ್ಡ್ ಫ್ಯಾಕ್ಟ್ರಿಲಿ ತೊಗೊಂಡಿದ್ದು. 2.99 ಅಂದರೆ 3 ಪೌಂಡು. ಇದು ಕಪ್ ತುಂಬ ಚೆನ್ನಾಗಿದೆ, ಲೈಕ್ ಅವಳ ಕೈಲಿ ಅವ್ಳ ಡ್ಯಾಡಿಗೆ ಕೊಡ್ಸೋದಕ್ಕೆ ಅಂತ ತೊಗೊಂಡು ಬಂದೆ. ಅದಾದಮೇಲೆ ಏನಂದರೆ ಟೆಡಿ ಬಿಯರ್ ಇರೋ ನನ್ನ ಮಗಳಾರು ಯೂಸ್ ಮಾಡ್ಕೋಬೋದು, ಅವರಾರು ಯೂಸ್ ಮಾಡ್ಕೋಬೋದು. ಮೋಸ್ಟ್ಲಿ ಅವಳು ಯೂಸ್ ಮಾಡ್ತಾಳೆ ಅನ್ಕೋತೀನಿ. ಸೊ ಇದನ್ನು ತೊಗೊಂಡು ಬಂದೆ. ಇದು 3 ಪೌಂಡ್ಸು ಕಪ್ಪು. ಮತ್ತು ಕೋಸ್ಟರ್ ಇದೆ, ಅಂದರೆ ಬಿಸಿ ಆದಾಗ ಅದ್ರ ಕೆಳಗಡೆ ಇಡೋದಕ್ಕೆ ಕೋಸ್ಟರ್ ಸೆಟ್ ಇದೆ. ಇದು 3 ಪೌಂಡು. ನೆಕ್ಸ್ಟ್ ನಾನು ಏನಂದರೆ ಅದೇ ಶಾಪಲ್ಲಿ ಆಫರಲ್ಲಿತ್ತು. ಇದು ತುಂಬ ಚೆನ್ನಾಗಿದೆ. ಇದನ್ನ ನನ್ನ ಮಗಳಿಗೆ ಲೈಕ್ ಈ ವಯಸ್ಸಲ್ಲಿ ಏನಂದರೆ ಅವರಿಗೆ ಮ್ಯೂಸಿಕ್ ಮೇಲೆಲ್ಲ ಇಂಟ್ರೆಸ್ಟ್ ಬರ್ಸೋದಕ್ಕೆ ತುಂಬ ಒಳ್ಳೆ ಟೈಮು. ಸೊ ಇದರಲ್ಲಿ ನೋಡಿ 10 ಪೌಂಡ್ ಇದೆ. ಇದು ಅಷ್ಟೇ ಆಫರಲ್ಲಿತ್ತು, 10 ಪೌಂಡ್ಸು. ಇದು ಏನಂದರೆ ಸ್ಪೆಷಲ್ ಆಗಿತ್ತು, ತುಂಬ ನೋಡಿದ ತಕ್ಷಣ ಇಷ್ಟ ಆಯಿತು. ಏನಂದರೆ ರೈಮಿಂಗ್ಸ್ ಇದೆ, ರೋ 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 ಯೋ ಬೋಟು, ಈ ಥರ ಒಂದು 7-8 ರೈಮಿಂಗ್ಸ್ ಇದೆ. ಸೊ ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಈ ಥರ ಟ್ಯೂನ್ಸ್ ಕೊಟ್ಟಿದ್ದಾರೆ, ನಂಬರ್ಸ್ ಕೊಟ್ಟಿದ್ದಾರೆ. ಲೈಕ್ 4 ಅಂದರೆ ಇಲ್ಲಿ 4 ಓದ್ತದೆ, ಈ ಥರ ಲೈಕ್ ಅವರು ಮ್ಯೂಸಿಕ್ ಬಾರಿಸೋದಕ್ಕೆ ಚೆನ್ನಾಗಿದೆ. ಸೊ ಚೆನ್ನಾಗಿತ್ತು ಅನಿಸ್ತು, ಅವಳಿಗೆ ಸ್ಟಾರ್ಟ್ ಮಾಡಿಸೋದಕ್ಕೆ ತೊಗೊಂಡು ಬಂದೆ. ಇದು 7 ಪೌಂಡು. ಅದಾದಮೇಲೆ ಇದೇನು ಸುಮ್ಮನೆ ಜಸ್ಟ್ ಹಾಗೆ ಇಷ್ಟ ಆಯಿತು. ಇದು 1 ಪೌಂಡು. ಲೆಟ್ಸ್ ಸ್ಟೇ ಓಮ್ ಅಂದ್ ಕಡಲ್, ಎಲ್ಲರೂ ಬಾಕ್ಲಲ್ಲಿ ಹಾಕ್ಬೋದು ಅಂತ ತೊಗೊಂಡು ಬಂದೆ. ಆಮೇಲೆ ಸೇಮ್ ಬ್ಯಾಗ್ ಅಷ್ಟೇ, ಇದು ಕಾರ್ಡ್ ಫ್ಯಾಕ್ಟ್ರಿನೇ ತೊಗೊಂಡು ಬಂದಿದ್ದು. ಹ್ಯಾಪಿ ಬರ್ಡೇ ಅಂತ ಇದೆ. ಇದು 2 ಪೌಂಡು ಗಿಫ್ಟ್ ಬ್ಯಾಗು, ಗಿಫ್ಟ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ ತೊಗೊಂಡು ಬಂದಿದ್ದು. ಸೊ ನೆಕ್ಸ್ಟು ನಾನು ತೋರಿಸ್ತೀನಿ. ಒಂದು ಹೋಮ್ ಸೆನ್ಸಿಗೆ ಹೋಗಿದ್ದೆ ನಾನು. ಕೇಕ್ ಪ್ಯಾನು, ಇದು ಬರ್ಡೇಗೆ ಅಥವಾ ನ್ಯೂ ಇಯರಿಗೆ ಕೇಕ್ ಮಾಡೋದಕ್ಕೆ ಅಂತ ತೊಗೊಂಡು ಬಂದೆ. ಇದು ಪ್ರೈಸ್ ಬಂದು 6 ಪೌಂಡ್ಸು. ಇದು ಹೋಮ್ ಸೆನ್ಸಲ್ಲಿ ತೊಗೊಂಡು ಬಂದಿದ್ದು ಕೇಕ್ ಪ್ಯಾನು. ಅದಾದಮೇಲೆ ನಾನು ಇನ್ನೊಂದು ಸ್ವಲ್ಪ ಐಟಮ್ಸ್ ನನ್ನ ಮಗಳಿಗೆ ಅಂತ ತೊಗೊಂಡು ಬಂದೆ. ನಾನು ಪೌಂಡ್ ಲ್ಯಾಂಡಿಗೆ ಹೋಗಿದ್ದೆ. ಸೊ ಪೌಂಡ್ ಲ್ಯಾಂಡ್ ಅಂದರೆ ಆ ಪ್ಲೇಸಲ್ಲಿ ಏನಂದರೆ ನಾವು ಏನೇ ತೊಗೊಂಡ್ರು 1 ಪೌಂಡು. ಸೊ ಅಲ್ಲಿ ಆ್ಯಕ್ಚುಲಿ ತುಂಬ ಸೇವಿಂಗ್ಸ್ ಮಾಡ್ಬೋದು. ಏನಾದರೆ ಕೆಲವೊಂದು ಸತಿ ಒಳ್ಳೊಳ್ಳೆ ಬುಕ್ಸ್ ಎಲ್ಲ ಇರುತ್ತೆ. ನಾನು ಜಾಸ್ತಿ ಅಲ್ಲಿ ತಿಂಡಿ ಎಲ್ಲನೂ ಏನೇನೋ ಐಟಮ್ಸ್ ಎಲ್ಲ ಇರುತ್ತೆ, ಬಟ್ ನಾನು ಆದಷ್ಟು ಅಲ್ಲಿ ಟಾಯ್ಸ್ ತೊಗೊಂಡು ಬರ್ತೀನಿ. ಏನಂದರೆ ಒಳ್ಳೊಳ್ಳೆ ಟಾಯ್ಸು ಕ್ವಾಲಿಟಿ ಇರೋಂಥ ಒಂದೊಂದು ಸತಿ ಇರುತ್ತೆ. ಲೈಕ್ 3 ಪೌಂಡ್ಸು 4 ಪೌಂಡ್ಸ್ ಹೊರಗಡೆ ಇರೋದು ಅಲ್ಲಿ 1 ಪೌಂಡಿಗೆ ಸಿಗುತ್ತೆ, ಸೇಲಲ್ಲಿರುತ್ತೆ. ಸೊ ಇದು ತೊಗೊಂಡು ಬಂದೆ ನಾನು. 4 ಪಜಲ್ಸ್ ತೊಗೊಂಡು ಬಂದಿನಿ. ಇದು ಒಂದು ಜಂಗಲ್ ಥೀಮ್ ಇರುವಂಥದ್ದು ಒಂದು ಪಜಲು, 3 ಇಯರ್ಸ್ ಪ್ಲೇಸ್ದು. ಅವಳ ಹತ್ರ ತುಂಬ ಪಜಲ್ಸ್, ನಾನು ಹೇಳಿದೆ ಲಾಸ್ಟ್ ಟೈಮು, ಪಜಲ್ ಸಾಲ್ವ್ ಮಾಡ್ತಾ ಇರ್ತಾಳೆ, ಇಷ್ಟ ಆಗುತ್ತೆ ಅವಳಿಗೆ. ಸೊ 45 ಪೀಸ್ ಇದೆ, ಮತ್ತು ಒಳ್ಳೆ ಕ್ವಾಲಿಟಿನೂ ಇದೆ. 1 ಪೌಂಡ್ ಅಂದರೆ ಆಲ್ಮೋಸ್ಟ್ ಲೈಕ್ ಹೊರಗಡೆ ಆದರೆ 4 ಪೌಂಡ್ಸು ಇನ್ನೂ ಆ ಥರ ಇರುತ್ತೆ. ಸೊ ಸೇವಿಂಗ್ಸು. ಇದು ಡೈನೋಸರ್ ಥೀಮ್ದು.
ಆಮೇಲೆ ಇದು ಒಂದು ಪ್ಯಾಲೇಸ್ ಥೀಮ್ ಇರೋದು ನೈಟ್ಸ್ ಕ್ಯಾಸಲ್ ಪಜಲ್. ಇನ್ನೊಂದು ಪಜಲ್ ಇತ್ತು, ಅದು ಅವಳಾಗ್ಲೇ ರಾತ್ರಿ ತೊಗೊಂಡೆಲ್ಲೋ ಹಾಕಿದ್ದಾಳೆ. ಸೊ 4 ತೊಗೊಂಡು ಬಂದಿದ್ದೆ. ಆಮೇಲೆ ಅದೇ ಥರ ನಾನು ಪೌಂಡ್ಲ್ಯಾಂಡಲ್ಲಿ ಈ ಮಿರರ್ ಟೈಪ್ ಸಿಕ್ತು ನನಗೆ. ಸೊ ಇದು ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡಿಲ್ಲ ಇನ್ಮೇಲೆ. ಸೊ ಈ ಥರ ಏನಾದರೂ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ತೊಗೊಂಡು ಬಂದೆ. ನೆಕ್ಸ್ಟು ಅದೇ ಥರ ನಾನು ಇದನ್ನು ಅಷ್ಟೇ ಪೌಂಡ್ಲ್ಯಾಂಡಲ್ಲಿ ತೊಗೊಂಡು ಬಂದಿದ್ದು ಬುಕ್ಸು. ಇದು ಫಸ್ಟ್ ವರ್ಡ್ಸ್ ರೈಟಿಂಗ್ಗೆ, ಇದು ಆಲ್ಫಾಬೆಟ್ಸು. ಇವಾಗೆಲ್ಲ ಸ್ಟಾರ್ಟ್ ಮಾಡಿಸ್ತಾ ಇರೋದು, ಸ್ವಲ್ಪ ಓದೋದೆಲ್ಲ ಸ್ಟಾರ್ಟ್ ಮಾಡಿಸ್ತಾ ಇರೋದ್ರಿಂದ ತೊಗೊಂಡು ಬಂದೆ. ಇದೆಲ್ಲ 1 ಪೌಂಡು, ಬಟ್ ಹೊರಗಡೆ ಇದೆಲ್ಲ 3 ಪೌಂಡ್ 4 ಪೌಂಡ್ ಇರುತ್ತೆ. ಸೊ ಪೌಂಡ್ಲ್ಯಾಂಡ್ಗೆ ಹೋಗಿದ್ರಿಂದ ನಾನು ತೊಗೊಂಡು ಬಂದೆ. ನೆಕ್ಸ್ಟ್ ನಾನು ಪ್ರೈಮಾರ್ಕ್ಗೆ ಹೋಗಿದ್ದೆ. ಸೊ ಪ್ರೈಮಾರ್ಕಲ್ಲಿ ನಾನು ಏನು ತಂದೆ ಅಂತ ತೋರಿಸ್ತೀನಿ. ಸೊ ಪ್ರೈಮಾರ್ಕಲ್ಲಿ ಶರ್ಟ್ ತೊಗೊಂಡು ಬಂದೆ ನಾನು. ಇದು ನೋಡಿ ಸೂಪರ್ ಸೇಲಲ್ಲಿತ್ತು, 3 ಪೌಂಡ್ಸ್ ಸಿಕ್ತು. ಇದು ಒರಿಜಿನಲ್ ಪ್ರೈಸ್ ಬಂದು ನಾನು ಹೇಳ್ತೀನಿ ತಡೀರಿ. ಒರಿಜಿನಲ್ ಪ್ರೈಸ್ ಬಂದು 7 ಪೌಂಡ್ಸು, 3 ಪೌಂಡ್ಸ್ಗಿತ್ತು. ಲೈಕ್ ಜಸ್ಟ್ ಮನೆ ಹತ್ರ ಎಲ್ಲಾದರೂ ಎಲ್ಲಾದರೂ ಹಾಕೋಬೋದು ಅಂತ ಹೇಳಿ ತೊಗೊಂಡು ಬಂದೆ. ಇದು ಶರ್ಟ್ ಇದು ಶರ್ಟ್ ಟೈಪು. ಹತ್ರ ತುಂಬ ಇದ್ದಾವೆ ಈ ಥರ, ಲೈಕ್ ಜೀನ್ಸ್ ಮೇಲೆ ಹಾಕೋಕೆ ಚೆನ್ನಾಗಿದೆ ಅಂತ ತೊಗೊಂಡು ಬಂದೆ. ಚೆಕ್ಸ್ ಇದೆ, ಜಸ್ಟ್ 3 ಪೌಂಡ್ಸ್ಗೆ ಸಿಕ್ತು ನನಗೆ. ಆ್ಯಕ್ಚುಲಿ ನಾನು ಬಟ್ಟೆ ಶಾಪಿಂಗಿಗೆ ಅಂತ ಹೋಗಿರಲಿಲ್ಲ, ನೋಡ್ತಾ ಇರಲಿಲ್ಲ, ಜಸ್ಟ್ ಮುಂದೆನೇ ಇತ್ತು. ಬೈ ಲಕ್ ಲೈಕ್ ಬೈ ಚಾನ್ಸ್ ಸಿಕ್ತು, ತೊಗೊಂಡು ಬಂದೆ. ಅದರಲ್ಲಿತ್ತು ಲೈಕ್ 2 ಪೌಂಡ್ಸ್ ಇರೋದು ನನಗೆ 1 ಪೌಂಡಿಗೆ ಸಿಕ್ತು. ಇದು ಜಸ್ಟ್ ಸಾಕ್ಸ್ ಟೈಪು, ಮನೇಲಿ ಹಾಕೊಳ್ಳೋದಕ್ಕೆ ಶೂ, ಸ್ಮೂತ್ ಶೂಸು. ಸೊ ಅದಾದಮೇಲೆ ನಾನು ಏನು ತೊಗೊಂಡು ಬಂದೆ, 1 ಪೌಂಡಿಗೆ ಗ್ಲೌಸ್ ತೊಗೊಂಡು ಬಂದೆ. ಆಮೇಲೆ ಆ್ಯಕ್ಚುಲಿ ನನಗೆ ಇದು ಕ್ಯೂಟಾಗಿರೋ ಮಿಕ್ಕಿ ಮೌಸ್ ಸಿಕ್ತು. ಇದು ಬಂದು 1 ಪೌಂಡ್ ಅಷ್ಟೇ. ಸೊ ಸಾರಿ 2 ಪೌಂಡ್ಸ್, ಇದು 2 ಪೌಂಡ್ ಇದು. ಸೊ ಇದು ಏನಂದರೆ ಲೈಕ್ ಮಿರರ್ ಇದೆ ಒಳಗಡೆ. ಸೊ ಬ್ಯಾಗಲ್ಲಿ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಮಿರರು. ಆದಮೇಲೆ ಇಲ್ಲೊಂದು ಸ್ಮಾಲ್ ಕೂಂಬಿದೆ, ಈ ಥರ ಪ್ರೆಸ್ ಮಾಡಿದ್ರೆ ಈಚೆ ಬರುತ್ತೆ. ಸೊ ಇದೇನಂದರೆ ಲೈಕ್ ಬ್ಯಾಗಲ್ಲಿ ಹಾಕೊಂಡ್ರೆ ಲೈಕ್ ನನ್ನ ಮಗಳು ಟಾಯ್ ಹಾಕ್ತಾರೆ, ಯಾರು ಗೊತ್ತಾಗೋದಿಲ್ಲ, ಮತ್ತು ಕ್ಯೂಟಾಗಿದೆ ಅನ್ನಿಸ್ತು. ಲೈಕ್ 2 ಪೌಂಡ್ಸು ಬ್ಯಾಗಲ್ಲಿ ಹಾಕೋಕ್ಕೆ ಚೆನ್ನಾಗಿದೆ ಮಿರರ್, ಕ್ಯಾರಿ ಎಲ್ಲಾದರೂ ಹೋಗ್ಬೇಕಾದ್ರೆ. ಸೊ ಅದಾದಮೇಲೆ ನಾನು ಇನ್ಮೇಲೆ ಜಸ್ಟ್ ಸ್ವಲ್ಪ ಬ್ಯೂಟಿ ವೀಡಿಯೋಸ್ ಏನಾದ್ರು ಮಾಡಿದ್ರೆ ಯೂಸ್ ಮಾಡೋಕ್ಕೆ ಅಂತ ಫೇಶಿಯಲ್ ಸ್ಪಾಂಜಸ್ಸು. ಆಮೇಲೆ ಇದು ಬಂದು ಫೇಶಿಯಲ್ ಮಸಾಜರು, ಕ್ಲಿನ್ಸರು. ಇದು ಕ್ಲೀನ್ ಮಾಡೋದಕ್ಕೆ ಫೇಶಿಯಲ್ ಮಾಡಬೇಕಂದ್ರೆ 1 ಪೌಂಡ್ ಇದೆಲ್ಲ. ಸೊ ಅದಾದಮೇಲೆ ಒಂದು ಮಸಾಜರ್ ಸಿಕ್ತು, ಇದು 1 ಪೌಂಡು. ಸೊ ಆ್ಯಕ್ಚುಲಿ ಏನಕ್ಕೂ ಅಂತ ಸೆಕ್ಷನಿಗೆ ಹೋದೆ, ನೋಡಿದಾಗ ಎಲ್ಲ ಇಷ್ಟ ಆಗೋ ಸ್ಟಾರ್ಟ್ ಆಯಿತು, ಒಂದೊಂದೊಂದೇ ಎತ್ಕೊಂಡು ಬಂದೆ. ಆಮೇಲೆ ಇದು ಬ್ಲೆಂಡರ್ಸು, ಬ್ಯೂಟಿ ಬ್ಲೆಂಡರ್ಸ್. ಇದು ಬಂದು ಫೇಶಿಯಲ್ ಲೈಕ್ ನೆಕ್ಸ್ಟ್ ಮೇಕಪ್ ವಿಡಿಯೋಸಲ್ಲಿ ಯೂಸ್ ಮಾಡೋಕ್ಕೆ ಅಂತ ತೊಗೊಂಡು ಬಂದಿದ್ದು. ಸೊ ಅದಾದಮೇಲೆ ಹೆಡ್ ಬ್ಯಾಂಡ್, ಇದು ಅಷ್ಟೇ ಫೇಶಿಯಲ್ ವಿಡಿಯೋಸ್ಗೆ ಅಂತ ತಂದಿದ್ದು, 1 ಪೌಂಡು. ಇದು ಸೆಲ್ಯುಲೈಟ್ ರೋಲರು, ಇದು ಅಷ್ಟೇ 1 ಪೌಂಡು. ಸೊ ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋಸಲ್ಲೇ ಯೂಸ್ ಮಾಡೋದು ನೀವು ನೋಡ್ಬೋದು, ತೋರಿಸ್ತೀನಿ. ಆಮೇಲೆ ಇದು ತೊಗೊಂಡು ಬಂದೆ, ಇದು ಪ್ಯೂಮಿಸ್ ಸ್ಟೋನ್ ಇದೆ ಇದರಲ್ಲಿ. ಇದು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡೋದಕ್ಕೆ ಬ್ರಷ್ ಸಹ ಇದೆ. ಇಲ್ಲಿ ಇದಿದೆ ಡೆಡ್ ಸ್ಕಿನ್ ರಿಮೂವರು, ನೈಲ್ ಫೈಲರು ಎಲ್ಲ ಇದೆ. ಇದು 1 ಪೌಂಡು. ಅದಾದಮೇಲೆ ಇದು ತೊಗೊಂಡು ಬಂದೆ. ಇದು ಆ್ಯಕ್ಚುಲಿ ಫೇಸ್ ಮಾಸ್ಕ್ ತೊಗೊಂಡು ಬಂದೆ, ಸಾರಿ ಐ ಮಾಸ್ಕು. ಇದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸುಮ್ಮನೆ ಹಾಕೊಳ್ಳೋದು, ಯಾವ್ದಾದ್ರು ಫೇಶಿಯಲ್ ಮಾಡಿದಾಗ ಕಣ್ಮೇಲೆ ಹಾಕೋಬೋದು. ಇದು ನನ್ನ ಹಸ್ಬೆಂಡಿಗೆ ತೊಗೊಂಡು ಬಂದೆ. ಆಮೇಲೆ ಈ ಸ್ಟ್ರಾಬೆರಿ ಟೈಪ್ ಇರೋದು ನನಗೆ. ಇದು 1 ಪೌಂಡ್ 2 ಅಷ್ಟೇ. ಸೊ ಏನಕ್ಕೆ ಅಂತ ಸೆಕ್ಷನ್ ಹೋದೆ, ಇಷ್ಟೊಂದೆಲ್ಲ ಸೆಲೆಕ್ಷನ್ಸ್ ಇತ್ತು, ಇಷ್ಟ ಆಯಿತು, ಎಲ್ಲ ಎತ್ಕೊಂಡು ಬಂದೆ. 1 ಪೌಂಡ್ ಎಷ್ಟು ತೊಗೊಂಡು ಬಂದೆ. ಫಸ್ಟ್ ಟೈಮ್ ಎಲ್ಲ ತೊಗೊಂಡಿರೋದು ಇದು 1 ಪೌಂಡು. ಸೊ ಯಾವ್ದಾದ್ರು ಮೇಕಪ್ ವಿಡಿಯೋದಲ್ಲಿ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದೆ, ಜಸ್ಟ್ 1 ಪೌಂಡಿಗೆ ಸಿಕ್ತು. ಆಮೇಲೆ ಐಬ್ರೋ ಪೆನ್ಸಿಲು, ಇದು 2 ಪೌಂಡ್ಸು. ಅದಾದಮೇಲೆ ನಾನು ಸ್ವಲ್ಪ ಕ್ರಾಫ್ಟ್ಸ್ಗೆ ಏನಾದ್ರು ಬೇಕಾಗುತ್ತೆ ಅಂತ ಇದು ಸಿಕ್ತು ನನಗೆ. ಇದು ಅಷ್ಟೇ 1 ಪೌಂಡು. ಕ್ಲಿಪ್ಸು, ಸಮ್ ಟ್ರ್ಯಾಶ್ ಬ್ಯಾಗ್ಸ್ 1 ಪೌಂಡು. ಆಮೇಲೆ ಗಮ್ ತೊಗೊಂಡು ಬಂದೆ ಕ್ರಾಫ್ಟ್ಸ್ಗೆ ಅಂತ, ಇದು ಅಷ್ಟೇ 1 ಪೌಂಡು. ಐ ಥಿಂಕ್ ಇಷ್ಟೇ ವ್ಲಾಗ್ ಆಗಿತ್ತು. ಎಲ್ಲೆಲ್ಲಿ ಹೋದೆ, ಶಾಪಿಂಗಿಗೆ ಏನೇನು ತೊಗೊಂಡು ಬಂದೆ ಅಂತ ಎಲ್ಲ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಹೋಗಿದ್ದು ಮೇನ್ ಬರ್ಡೇ ಶಾಪಿಂಗಿಗೆ ಅಂತ. ಸೊ ಕೇಕ್ ತೊಗೊಂಡು ಬಂದಿದ್ದೆ, ಅದು ಅದರಲ್ಲೇನು ತೋರಿಸೋದು ಅಂತದಿಲ್ಲ. ಸೊ ಬರ್ಡೇ ಕೇಕ್ ತೊಗೊಂಡು ಬಂದಿದ್ದೆ, ಅದಲ್ದಿರ 1-2 ಪಜಲ್ ನನ್ನ ಮಗಳು ಆಡಕ್ಕೆ ಇಟ್ಕೊಂಡಿದ್ದಾಳೆ. ಸೊ ಇದಿಷ್ಟೇ ನಾನು ಶಾಪಿಂಗ್ ಮಾಡಿದ್ದು. ಲೈಕ್ ಮೋಸ್ಟ್ಲಿ 200+ ಆಯಿತು. ಹೋಗಿದ್ದಾಗಿಂದ ಬರೋ ತನಕ ಎಲ್ಲಾನು ನಾನು ಏನು ಶಾಪಿಂಗ್ ಮಾಡಿದೆ, ಎಲ್ಲೆಲ್ಲಿ ಹೋಗಿದ್ದೆ ಎಲ್ಲ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿಗೆ ಎಂಡ್ ಮಾಡೋಣ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಈಗಲೇ. ಆಮೇಲೆ ಕಾಮೆಂಟ್ ಮಾಡಿ ನಿಮ್ಮ ಫೇವ್ರೆಟ್ ಪ್ರಾಡಕ್ಟ್ ಯಾವುದಾಗಿತ್ತು ಅಂತ. ಆಮೇಲೆ ದಯವಿಟ್ಟು ಈಗಲೇ ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಸ್ಗೋಸ್ಕರ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್.